ಮೈತ್ರಿ ನಾಯಕರ ತಂತ್ರಕ್ಕೆ ಡಿಕೆ ಬ್ರದರ್ಸ್ ಪ್ರತಿತಂತ್ರವನ್ನ ಹೂಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಆಪರೇಷನ್ ಹಸ್ತವನ್ನ ಶುರು ಮಾಡಿದೆ ಕಾಂಗ್ರೆಸ್. ಜೆಡಿಎಸ್ ಕಾರ್ಯಕರ್ತರಿಗೆ ಡಿಕೆ ಬ್ರದರ್ಸ್ ಗಾಳವನ್ನ ಹಾಕ್ತಾ ಇದ್ದಾರೆ. ಡಿಕೆ ಬ್ರದರ್ಸ್ಗೆ ಪ್ರತಿಷ್ಠೆಯ ಕಣವಾಗಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಕಾರಣ ಏನು? ಡಾಕ್ಟರ್ CN ಮಂಜುನಾಥ್ ಅಭ್ಯರ್ಥಿಯಾಗಿದ್ದಕ್ಕೆ ಈಗ ಆಪರೇಷನ್ ಶುರು ಮಾಡಿದ್ದಾರೆ. ಇದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ಚಿತ್ರಣ. ಜೆಡಿಎಸ್ನ ಕಾರ್ಯಕರ್ತರಿಗೆ ನೇರವಾಗಿ ಡಿಕೆ ಬ್ರದರ್ಸ್ ಗಾಳವನ್ನ ಹಾಕ್ತಾ ಇದ್ದಾರೆ. ಡಾಕ್ಟರ್ CN ಮಂಜುನಾಥ್ ಅಭ್ಯರ್ಥಿಯಾಗಿದ್ದಕ್ಕೆ ಈ ಆಪರೇಷನ್ ಹಸ್ತ ಶುರುವಾಗಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ. ಡಾಕ್ಟರ್ CN ಮಂಜುನಾಥ್ ಮೈತ್ರಿ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿತಾ ಇದ್ದಾರೆ. ಅವರ ಹೆಸರು ಕೂಡ ಈಗ ಬಿಜೆಪಿ ಪಟ್ಟಿಯಲ್ಲಿ ಬಂದಿದೆ. ಹೀಗಾಗಿ ಡಿಕೆ ಬ್ರದರ್ಸ್ ಟೆನ್ಷನ್ಗೆ ಒಳಗಾಗಿದ್ದಾರೆ. ನೇರವಾಗಿ ಜೆಡಿಎಸ್ನ ಕಾರ್ಯಕರ್ತರನ್ನ ಆಪರೇಷನ್ ಹಸ್ತ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಪ್ರತಿತಂತ್ರವನ್ನ ಕೂಡ ರೂಪಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಗಾಳವನ್ನ ಹಾಕ್ತಾ ಇದೆ. ಹಾಲಿ ಸಂಸದ DK ಸುರೇಶ್ ಅವರೇ ಕಾಂಗ್ರೆಸ್ನ ಅಭ್ಯರ್ಥಿಯಾಗೋದು ಬಹುತೇಕ ನಿಶ್ಚಿತ. ಅವರ ಹೆಸರು ಘೋಷಣೆ ಆಗಿದೆ. ಇತ್ತ ಡಾಕ್ಟರ್ CN ಮಂಜುನಾಥ್ ಬಿಜೆಪಿ ಅಭ್ಯರ್ಥಿಯಾಗಿ ಬಿಜೆಪಿಯ ಚಿಹ್ನೆಯ ಅಡಿಯಲ್ಲಿ ಕಣಕ್ಕಿಳಿತಾ ಇದ್ದಾರೆ. ಜೆಡಿಎಸ್ ಜೊತೆ ಮೈತ್ರಿಯೇ ಮಾಡಿಕೊಳ್ಳಲಾಗಿದೆ. ದೇವೇಗೌಡರ ಅಳಿಯ, ಮತ್ತೊಂದು ಕಡೆ ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಇನ್ನು ಎಲ್ಲ ಭಾಗದಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ ಅಷ್ಟೂ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಡಾಕ್ಟರ್ CN ಮಂಜುನಾಥ್ ಚಿರಪರಿಚಿತರು. ರಾಮನಗರ, ಚನ್ನಪಟ್ಟಣ, ಮಾಗಡಿ ಕ್ಷೇತ್ರದಲ್ಲಿ ಈಗ ಆಪರೇಷನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು? ಒಂದು ವೇಳೆ ವೋಟ್ಗಳು ಕೈ ಬಿಟ್ಟು ಹೋದ್ರೆ ಅಂತ. ಕನಕಪುರ, ಕುಣಿಗಲ್, ರಾಜರಾಜೇಶ್ವರಿ ಕ್ಷೇತ್ರದಲ್ಲೂ ಕೂಡ ಈಗ ಆಪರೇಷನ್ ಹಸ್ತ ಶುರುವಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಪ್ರಸಾದ್, ಡಿಕೆ ಬ್ರದರ್ಸ್ಗೆ ಟೆನ್ಷನ್, ಬಿಜೆಪಿ ಜೆಡಿಎಸ್ ಮೈತ್ರಿಯ ಹಿನ್ನೆಲೆಯಲ್ಲಿ ಈಗ ಆಪರೇಷನ್. ಮಾಹಿತಿ ನೀಡೋದಾದ್ರೆ ಶಿವಪ್ರಸಾದ್. ಖಂಡಿತವಾಗಿ ಮಧುಸೂದನ್, ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈ ವೋಲ್ಟೇಜ್ ಕದನ ನಡೀತಾ ಇದೆ. ಒಂದ್ ಕಡೆ ಈಗಾಗಲೇ ಡಿಕೆ ಬ್ರದರ್ಸ್ ಅವರು ಬೆಂಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಲವು ನಾಯಕರನ್ನ ಸಂಪರ್ಕಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಜೆಡಿಎಸ್ನ ಅಭ್ಯರ್ಥಿ ಏನಿದ್ದಾರೆ, ಅಂದ್ರೆ ಜೆಡಿಎಸ್ ಅಭ್ಯರ್ಥಿ ಚಿಹ್ನೆಯನ್ನ ಬಿಟ್ಟು ಬಿಜೆಪಿ ಚಿಹ್ನೆ ಅಡಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾಗಿ ಜೆಡಿಎಸ್ಗೆ ಉಳುಗಾಲ ಇಲ್ಲ. ಅಂದ್ರೆ ಜೆಡಿಎಸ್ ಪಕ್ಷದ ಪರವಾಗಿ ಇಷ್ಟು ದಿನ ಏನು ಕಾರ್ಯಕರ್ತರು ಕೆಲಸ ಮಾಡ್ಕೊಂಡು ಬಂದಿದ್ರು, ಇವ್ರಿಗೆ ಮುಂದಿನ ಆಶಯ ಏನಿದೆ ಇದು ಬಹಳ ಕಷ್ಟವಾಗುತ್ತೆ. ಹಾಗಾಗಿ ಸಹಜವಾಗಿ ತಾವು ಕಾಂಗ್ರೆಸ್ ಅನ್ನ ಸೇರೋದೇ ಸೂಕ್ತ ಅಂತಕ್ಕಂತ ಅಭಿಪ್ರಾಯವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಆ ಮೂಲಕ ಆ ಜೆಡಿಎಸ್ ಕಾರ್ಯಕರ್ತರನ್ನ ಅಪ್ರೋಚ್ ಮಾಡೋದ್ರ ಜೊತೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಯಾವ ರೀತಿ ಮೈತ್ರಿ ಮಾಡ್ಕೊಂಡಿದ್ದಾರೆ, ಈ ಮೈತ್ರಿಯ ವಿರುದ್ಧ ಅಸಮಾಧಾನಿತರೇನಿದ್ದಾರೆ ಬಿಜೆಪಿ ಪಕ್ಷದಲ್ಲಿ, ಆ ನಾಯಕರನ್ನು ಕೂಡ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯೋದ್ರ ಮುಖಾಂತರ ಡಿಕೆ ಬ್ರದರ್ಸ್ ಅವರು ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ, ಅಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಾಜರಾಜೇಶ್ವರಿ ನಗರ ಇರ್ಬೋದು, ಕುಣಿಗಲ್ ಇರ್ಬೋದು, ಮತ್ತೆ ರಾಮನಗರ, ಚನ್ನಪಟ್ಟಣ, ಈ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜೆಡಿಎಸ್ ಮತ್ತೆ ಬಿಜೆಪಿ ಮುಖಂಡರನ್ನ ಸೆಳೀತಾ ಇದ್ದಾರೆ. ಇದು ಒಂದ್ ಕಡೆ ಸ್ಟ್ರಾಟಜಿ ಆದ್ರೆ, ಇನ್ನೊಂದ್ ಕಡೆ ಇತರ ಶಾಸಕರು ಇರ್ಬೋದು ಅಥವಾ ಸ್ವತಂತ್ರ ಮಾಜಿ ಶಾಸಕರನ್ನು ಕೂಡ ಸಂಪರ್ಕಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ DK ಸುರೇಶ್ ಅವರಿಗೆ ಬೆಂಬಲವನ್ನ ನೀಡಿ, ರಾಜ್ಯದಲ್ಲಿ ನಮ್ದೇ ಸರ್ಕಾರ ಇದೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಅನುದಾನ ವಿಚಾರ ಇರ್ಬೋದು, ಈ ರೀತಿ ಆಫರ್ ಅನ್ನ ನೀಡೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಕೂಡ ಹಾಲಿ ಸಂಸದರಾಗಿರ್ತಕ್ಕಂಥ DK ಸುರೇಶ್ ಅವರಿಗೆ ಹಿನ್ನಡೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸ್ಟ್ರಾಟಜಿಯನ್ನ ರೂಪಿಸ್ತಾ ಇದ್ದಾರೆ. ಸದ್ಯ ಈ ವಿಚಾರ ಕುರಿತಂತೆ ಅನೇಕ ಸ್ಥಳೀಯ ಮುಖಂಡರುಗಳು ಕೂಡ ಈಗ DK ಸಹೋದರರ ಆಫರ್ಗೆ ಸಮ್ಮತಿಯನ್ನ ಸೂಚಿಸಿದ್ದು, ಅನೇಕ ನಾಯಕರುಗಳು ಕೂಡ DK ಸುರೇಶ್ ಅವರ ಪರವಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಸದ್ಯ ಅದೇನೇ ಇದ್ರೂ ಸಹಿತವಾಗಿ ಲೋಕಸಭೆ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸುರೇಶ್ ಅವರ ಗೆಲುವಿಗೆ ಪೂರಕವಾದಂತ ವಾತಾವರಣವನ್ನ ನಿರ್ಮಾಣ ಮಾಡೋದ್ರ ಜೊತೆಗೆ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಏನು ಮೈತ್ರಿ ಅಭ್ಯರ್ಥಿಯನ್ನ ನಿಲ್ಸಿದ್ದಾರೆ, ಇಷ್ಟು ದಿನ ನೋಡಿದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ರು. ಈಗ ಅವರ ಪಕ್ಷದಿಂದ, ಅಂದ್ರೆ ಅವರ ಸಂಬಂಧಿಯನ್ನೇ ಈಗ ಬಿಜೆಪಿ ಪಕ್ಷದ ಚಿಹ್ನೆಯಡಿ ನಿಲ್ಸಿರೋದ್ರಿಂದ ಸಹಜವಾಗಿ ಜೆಡಿಎಸ್ ಕಾರ್ಯಕರ್ತರಿಗೆ ಉಳಿಗಾಲ ಇಲ್ಲ ಅಂತಕ್ಕಂಥ ಸಂದೇಶದ ಜೊತೆಗೆ ಈ ರೀತಿ ಆಫರ್ ಅನ್ನ ನೀಡೋದ್ರ ಮುಖಾಂತರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.